ಇದಕ್ಕೆ ನೀವಾರು ಜೋರಾಗಿ ಹೊಡೀರಪ್ಪ ಸರ್ ಚಪ್ಪಾಳೆ. ಏನ್ರಯ್ಯ ನೀವಯ್ಯೋ. 9 ರೈಲ್ವೆ ನಿಲ್ದಾಣಗಳನ್ನು ಈಗಾಗಲೇ ಪ್ರಧಾನಮಂತ್ರಿಗಳು ಇವತ್ತು ಮಾಡಿದ್ದಾರೆ. ಅದರೊಳಗೆ ಕರ್ನಾಟಕದಲ್ಲಿ ಹೋದ ಸಾರಿ 5 ನಿಲ್ದಾಣಗಳನ್ನು ಮಾಡಿದ್ರು. ಅವತ್ತು ಕೂಡ ಬಾಗಲಕೋಟೆಯೂ ಕೂಡ ಸೇರಿತ್ತು. ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಸನ್ಮಾನ್ಯ ಗದ್ದಿಗೌಡರ ಒಂದು ಕನಸಿನ ಲೋಕಸಭಾ ಕ್ಷೇತ್ರವನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ಅವತ್ತು ಕೂಡ ಬಾಗಲಕೋಟೆ ಕೂಡ ಮಾಡಿ 2ನೇ ಆಧುನೀಕರಣವಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ಲೋಕಸಭಾ ಕ್ಷೇತ್ರ ಇದ್ದರೆ ಅದು ಬಾಗಲಕೋಟೆ ಮಾತ್ರ. ನನ್ನ ಕ್ಷೇತ್ರದಲ್ಲಿ ಇನ್ನೂ ಒಂದು ಆಗಿಲ್ಲ. ಇದಕ್ಕೆ ನೀವಾರು ಜೋರಾಗಿ ಹೊಡೀರಪ್ಪ ಸರ್ ಚಪ್ಪಾಳೆ. ಏನ್ರಯ್ಯ ನೀವಯ್ಯೋ. ಧಾರವಾಡ, ಗದಗ, ಗೋಕಾಕ್, ರೋಡ ಮತ್ತು ಮುನ್ರಾಬಾದು ರಾಷ್ಟ್ರದ ಪ್ರಧಾನಮಂತ್ರಿಗಳು ಇವತ್ತು ಏನು ಜಲಂಧರ್ನಲ್ಲಿ ಈ 75 ರೈಲ್ವೆ ಸ್ಟೇಷನ್ಗಳನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಬಾದಾಮಿಯಲ್ಲಿ 15 ಕೋಟಿ, ಅಳ್ಳಾವರದಲ್ಲಿ 17 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ, ಕೊಪ್ಪಳದಲ್ಲಿ 22 ಕೋಟಿ ಖರ್ಚು ಮಾಡಿದ್ದೇವೆ, ಬಂಟ್ವಾಳದಲ್ಲಿ 18 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ. ಇದೆಲ್ಲಕ್ಕಿಂತ 25,000 ಕೋಟಿ ರೂಪಾಯಿಗಳನ್ನು ಈ ಸಾರಿ ನಾವು ಖರ್ಚು ಮಾಡ್ತಾ ಇದ್ದೀವಿ. ಒಟ್ಟು ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮ ರಾಜ್ಯಕ್ಕೆ 61 ಸ್ಟೇಷನ್ಗಳನ್ನು ಕೊಟ್ಟು ಆಧುನೀಕರಣಕ್ಕೆ 2,110 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಆದ್ದರಿಂದ ಇವತ್ತು ಏನು ಅಮೃತ್ ಭಾರತ್ ನಿಲ್ದಾಣವನ್ನು ಮಾಡ್ತಕ್ಕಂಥದ್ರಲ್ಲಿ ಏನೇನು ಫೆಸಿಲಿಟೀಸ್ ಬೇಕೋ ಎಲ್ಲವನ್ನು ಕೂಡ ಮಾಡಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಿ ಬಂಧುಗಳೇ. ಪ್ರಮುಖವಾಗಿ ಹೊಸ ಮಾರ್ಗಗಳಾದ ತುಮಕೂರು ರಾಯದುರ್ಗ, ತುಮಕೂರು ಚಿತ್ರದುರ್ಗ, ದಾವಣಗೆರೆ ಬಾಗಲಕೋಟೆ ಕುಡ್ಚಿ, ಧಾರವಾಡ ಬೆಳಗಾವಿ, ಹುಬ್ಬಳ್ಳಿ ಅಂಕೋಲ 12,000 ಕೋಟಿ ರೂಪಾಯಿಗಳಲ್ಲಿ ಕೆಲಸ ನಡೀತಾ ಇದೆ. ನನಗನ್ನಿಸ್ತದೆ ಗದಗ, ವಾಡಿ, ಗಣಿಗೆರೆ, ರಾಯಚೂರು, ಶಿವಮೊಗ್ಗ, ರಾಣಿಬೆನ್ನೂರು, ಕಡೂರು, ಚಿಕ್ಕಮಗಳೂರು, ಬೇಲೂರು, ಹಾಸನ, ಬೇಲೂರು, ಕುಪ್ಪಂ ಇತ್ಯಾದಿ 9 ಯೋಜನೆಗಳು ಈಗಾಗಲೇ ನಡೀತಾ ಇದೆ. 1,000 ಇಂಥ ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ಜಿಲ್ಲಾಧಿಕಾರಿಗಳಿಗೆ ನಾನು ಒಂದು ಮಾತನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನಾನು ಬಂದ ಮೇಲೆ ಮಂತ್ರಿಯಾಗಿ 24 ತಿಂಗಳಲ್ಲಿ ಕರ್ನಾಟಕ ಸರ್ಕಾರದ ಮೇಲೆ ಒತ್ತಡವನ್ನು ತಂದು 1,600 ಕಿಲೋಮೀಟ್ರ್ ಎಕರೆ 1,600 ಎಕರೆ ಜಾಗವನ್ನು ಪಡೆದು ಅದರಲ್ಲಿ ಈಗಾಗಲೇ ನಾವು ಕಾರ್ಯೋನ್ಮುಖರಾಗಿದ್ದೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಉತ್ತರ ಕರ್ನಾಟಕಕ್ಕೆ ವಿಶೇಷ ಆದ್ಯತೆಯನ್ನು ಕೊಡುವ ನಿಟ್ಟಿನಲ್ಲಿ